ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಇದು ಮನು ಪೂಜಾರಿ. ಎಲ್ಲರೂ ಸುಮಾರು ಜನ ಬೇಜಾರು ಮಾಡ್ಕೊಂಡಿರಿ ಅಂತ ಗೊತ್ತು ಎಲ್ಲೋದ ಅಂದೇಳಿ ಹೇಳಿ. ಸೊ ಇದು ಇವಾಗ ದೀಪಾವಳಿ ಬ್ಲಾಗ್ ನಂಗೆ ಮಾಡೋಕ್ಕೆ ಪುರ್ಸೋತಾ ಇಲ್ಲ ಅಕ್ಕ. ನಾ ಈಗ ಗೆದ್ದಿದ್ದೆಲ್ಲ ಇದು ಭತ್ತೆಲ್ಲ ಕೊಯ್ಕೊಂಡು ಉಪೇಂದ್ರ ನಾಯ್ಕೊಂಡು ಸೀದಾ ಮನೆಗೆ ಹೊರಟೆ ಅಂತಕ್ಕಂದೇಳಿ ಹೇಳಿದ್ರೆ, ಇದು ನಮ್ಮದು ದೀಪಾವಳಿ ಹಬ್ಬದ್ದು ಮುಂಚಿನ ದಿವಸ ಅಥವಾ ಒಂದು 2 ದಿವಸದ ಮುಂಚೆ ಹೋಲಿ ರಾಶಿ ಅಂದೇಳಿ ಆಗ್ತದೆ ನಮ್ಮ ಕುಂದಾಪುರ ಬದಿ. ಅದನ್ನು ನಾವು ಒಂದು ಹೋಲಿ ರಾಶಿನ ಒಂದು ಬುಟ್ಟಿ ಹಂಗೆ ತಗೊಂಡು, ಆ್ಯಕ್ಚುಲಿ ಭತ್ತ ಕೊಯ್ಲ ಇದ್ದಿದ್ದರೆ ಅದು ಭತ್ತನ ಸೀದಾ ಮನೆಯೊಳಗಡೆನೇ ಇರ್ತಿದ್ದಿತ್ತು. ನಮ್ಮದು ಕೊಯ್ಲು ಆಯ್ತೆ ಕೊಯ್ಯಿ. ಸೊ ಗೆದ್ದಿಗೆ ಹೋಗಿ ಒಂದಷ್ಟು ಭತ್ತ ತಗೊಂಬನ್ನಿ ಮಕ್ಕಳಂದೇಳಿ ಹೇಳಿ ಅಜ್ಜಿ ಹೇಳಿದ್ರೆ, ಸೊ ಅದಕ್ಕೋಸ್ಕರ ಪಟ್ಟಂದೇಳಿ ಹೋಗಿ ಗೆದ್ದಿಗೆ ಹೋಗಿ ಭತ್ತ ಎಲ್ಲ ತಗೊಂಡು ಸೀದಾ ಮನೆ ಬಪ್ಪತ್ತಿಗೆ. ಆ್ಯಕ್ಚುಲಿ ದಾರಿಗೆ ಬಪ್ಪತ್ತಿಗೆ ಇದು ದಾರಿ ಹಂಗೆ ಬೂದಿನ ಒಂದು 3 ಗೀಟ್ ಹಾಕಂಬ್ರು. ಸೊ ಅದು ನಮ್ಮ ಬಂದು ಹಾಕ್ದಳು ಕಡೆಗೆ, ಅದ್ರ ಮೇಲೆ ಸೀದಾ ಎತ್ಕೊಂಡು ಒಳಗಡೆ ಬಂತು. ಸೊ ನಾವು ಆ್ಯಕ್ಚುಲಿ ಕೆಳಗಡೆ ಎಲ್ಲ ಹೋಲಿ ರಾಶಿ ಹಾಕೋದಿಲ್ಲ ಅಂತಕ್ಕಂದು ಹೇಳಿದ್ರೆ, ಕಾಲಿನ ಧೂಳೆಲ್ಲ ಅದಕ್ಕೆ ಹೊತ್ತಂದೇಳಿ ಹೇಳಿ. ಸೊ ಯೂಶ್ವಲಿ ಉಪ್ಪರ್ಗಿ ಮೇಲೆ ಹಾಕೋದು, ಅದೊಂದು ಬದಿಗೊಂದು, ಅದು ಕೂಡ ದೇವ್ ಮೂಲೆ ಎಲ್ಲ ಕಂಡ್ಕಂಡು ಹಾಕಂಬ್ರು. ಸೊ ಅದನ್ನೆಲ್ಲ ಕಂಡು ಅದೊಂದು ಮೂಲೆಗೆ ಹಾಕೋದು ನಾವು. ಎಂತಕ್ಕಂದೇಳಿ ಹೇಳಿದ್ರೆ, ಹೋಲಿ ರಾಶಿಗೆ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡುತ್ತೆ, ಅದೊಂಥರ ಲಕ್ಷ್ಮಿ ಅಲ್ಲ. ಸೊ ಲಕ್ಷ್ಮಿಗೊಂದು ಪ್ರಾಮುಖ್ಯತೆ ನಾವು ಕೊಡ್ಕಲ್ಲ. ಅದು ಹಿಂಗಾಗಿ ಅದನ್ನೊಂದು ಒಳ್ಳೆ ರೀತಿ ದೇವ್ರಿಗೆ ಒಂದು ಕೈ ಮುಕ್ಕೊಂಡು ಒಂದೊಳ್ಳೆ ಪ್ರಾರ್ಥನೆ ಮಾಡಿ, ಈ ವರ್ಷ ಒಂದೊಳ್ಳೆ ಬೆಳೆ ಕೊಟ್ಟು ಬರುವ ವರ್ಷನೂ ಒಂದೊಳ್ಳೆ ಬೆಳೆ ಕೊಡಂಗೆ ಇಲ್ಲಿ ಅಂದೇಳಿ ಹೇಳಿ ಕೇಳ್ಕೊಂಬಂದು ಅದೊಂದು ವಾಡಿಕೆ. ಸೊ ಇದು ದೀಪಾವಳಿ ಹಬ್ಬದ ದಿವಸ ಇದೊಂದು ಸ್ಪೆಷಲ್ಲಾಗಿ ಒಂದು ಆಚರಣೆ ಮಾಡುತ್ತೆ. ಕುಂದಾಪುರ ಮತ್ತು ಒಂದು ಉಡುಪಿ ಬದಿ ಹಿಂಗೆಲ್ಲ ಇದೆಲ್ಲರೂ ಮಾಡುವಂಥದ್ದೇ. ಸೊ ಬೆಂಗಳೂರವರು ಅಥವಾ ಬೇರೆ ಕಡೆಯವರೆಲ್ಲ ಕಾಮ್ದಿದ್ರೆ ಇದೆಲ್ಲ ಒಂದು ಸ್ಪೆಷಲ್ ಟ್ರೆಡಿಷ್ನಲ್ಲು ಎಲ್ಲ ಕಾಣಿ ಇದನ್ನ ಒಂದು ಎಂಜಾಯ್ ಮಾಡಿ ಈ ಟ್ರೆಡಿಷ್ನಲ್ ಅಂದೇಳಿ. ಅದು ಆ್ಯಕ್ಚುಲಿ ಹೋಲಿ ರಾಶಿ ಜೊತೆ ತೆಂಗಿನಕಾಯಿ ಒಂದು, ಚಾವಂತಿಕಾಯಿ ಒಂದು ಮತ್ತು ಹುಲ್ಕತ್ತಿ ಇಡೋದು ಒಂದು ವಾಜ್. ನಮ್ಮದು ಉಪೇಂದ್ರ ಆಲ್ರೆಡಿ ಮೀಯರಿ ರೆಡಿ ಮಾಡ್ತಿದ್ದೆ, ಅದು ಎಂತಕ್ಕಂದೇಳಿ ಹೇಳ್ತಿ ಕಡೆಗೆ. ಆಮೇಲೆ ನಾನು ಸೀದಾ ಬೆದ್ರುಕೋಲು ಬೇಕಿದ್ದಿತ್ತು, ಅದು ಬೆದ್ರುಕೋಲು ಎಂತಕ್ಕಂದೇಳಿ ಹೇಳಿ ನಾ ಕಡೆಗೆ ತೋರಿಸ್ದೆ. ಎಲ್ಲ ವೀಡಿಯೋ ಹಂಗೆ ಕಾಂತೆ ಆಯ್ಕಣಿ ಗೊತ್ತಾಗ್ತಿ ಅಂತಕ್ಕಂದೇಳಿ ನಾ ಬೆದ್ರುಕೋಡು ಎಲ್ಲ ಒಟ್ಟು ಮಾಡ್ತಿದ್ದೆ ಅಂದೇಳಿ ಹೇಳಿ. ಆ್ಯಕ್ಚುಲಿ ಅಲ್ಲೊಂಥರ ಇರೋ ಎಲ್ಲ ಇತ್ತು, ಹಂಗೆ ಹಿಂಗೆಲ್ಲ ಇದು ಮಾಡ್ಕೊಂಡು ಬೆದ್ರುಕೋಲು ಒಟ್ಟು ಮಾಡ್ಕೊಂಡು ನಾನು ಉಪೇಂದ್ರ ಹೊಡ್ತು ಸೀದಾ ಮನೆ ಬದಿಗೆ. ಅಂತಕ್ಕಂದೇಳಿ ಹೇಳಿದ್ರೆ ಅಲ್ಲೆಲ್ಲ ಇನ್ನು ರೆಡಿ ಮಾಡೋಕ್ಕಿತ್ತು ಸುಮಾರು. ಇದು ನಮ್ದು ಅಜ್ಜಿ ಮನೆ ಹತ್ರ ಎಲ್ಲ ಬಂದ್ಕೊಂಡು ಬೆದ್ರುಕೋಡು ತಂದಿದ್ದು. ಸೊ ಅದಾದ್ರ ಮೇಲೆ ಉಪೇಂದ್ರಂತೂ ಭಾರಿ ಸ್ಪೀಡಾಗಿದೆ. ಅವನಿಗೆ ಆ್ಯಕ್ಚುಲಿ ಇದೆಲ್ಲ ಹೊಸ್ತೋಕೆ. ಎಂತಕ್ಕಂದ್ರೆ ಯಾವುದೋ ಒಂದು ನೇಪಾಳಿ ಅವನಿಗೆ ಇದೆಲ್ಲ ನಾವು ಮಾಡೋದು ಒಂಥರ ಖುಷಿ. ಎಂತಕ್ಕಂದೇಳಿ ಹೇಳಿದ್ರೆ ಇದೆಲ್ಲ ಅವ್ನು ಕಾಣಲೇ ಇಲ್ಲ. ದೀಪಾವಳಿ ಹಬ್ಬ ಈ ಥರವೂ ಮಾಡ್ತಾರ ಅಂದೇಳಿ ಹೇಳಿ ಖುಷಿಯಾಗಿ ಎಲ್ಲ ನನ್ನ ಜೊತೆ ಓಡಾಡ್ತಿದ್ದ. ಅವ್ನು ಖುಷಿ ಕಾಮಕ್ಕೆ ನನಗೂ ಒಂಥರ ಖುಷಿ ಆಯಿತು. ಅದಾದ್ರ ಮೇಲೆ ಬೆದ್ರುಕೋಳು ಎಂತಕ್ಕೆ ಮಾಡೋದಂದೇಳಿ ಹೇಳಿದ್ರೆ, ಇದನ್ನು ನೆಣಿಕೋಲು ಮಾಡೋಕ್ಕೆ. ನೆಣಿಕೋಲು ಅಂತಕ್ಕಂದೇಳಿ ಹೇಳಿದ್ರೆ ಗೆದ್ದಿಗೆ ದೀಪ ಇಡಬೇಕಾಯ್ತು. ಸೊ ಗೆದ್ದಿಗೆ ದೀಪ ಇಡ್ಕಂದೇಳಿ ಹೇಳಿದ್ರೆ ನಾವು ನೆಣಿಕೋಲನ್ನ ಸ್ವಲ್ಪ ಪೂರ ಮಾಡ್ಕೊಂಡು ಅದ್ರ ಮೇಲೆ ಸೂಡಿ ಎಲ್ಲ ಬೇಕು ಗೆದ್ದಿಗೆ ದೀಪ ಹಚ್ಚುತ್ತಾರೆ. ಸೊ ಅದೆಲ್ಲ ಹಂಗೆ ಕಾಂತೇ ಐಕಣಿ ವೀಡಿಯೋ. ನೀವು ಬಿಟ್ಟಿಗೆ ಹಾಕಿಲ್ಲ, ಬಿಟ್ಟಿಗೆ ಅವ್ರು ಇದೆಲ್ಲ ನಿಮ್ಗೆ ಕಾಮ್ಗೆ ಸಿಕ್ಕೋದಿಲ್ಲ ಅಕ್ಕ, ನಾ ಎಂತಕ್ಕೆ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ ಅಂದೇಳಿ ಹೇಳಿ. ಸೊ ಸೂಡಿ ರೆಡಿ ಮಾಡ್ಕೊಂಡು ಬೆಂಕಿ ಎಲ್ಲ ಹಚ್ಚುಕ್ಕಿರುತ್ತೆ. ಎಂತಕ್ಕಂದೇಳಿ ಹೇಳಿದ್ರೆ ಗೆದ್ದಿಗೆ ದೀಪ ಇಡೋದು ನಾವು ಇದೇ ರೀತಿ ಬೆಂಕಿ ಪಟ್ಟಣಂಗೆಲ್ಲ ಇಡೋಕ್ಕಿಲ್ಲ ಹಾಯ್. ಸೊ ನಾವು ಸೂಡಿ ಎಲ್ಲ ರೆಡಿ ಮಾಡ್ಕೊಂಡು ಸೂಡಿ ಹಂಗೇ ಬೆಂಕಿ ಹಚ್ಚಕ್ಕೆ. ಸೊ ಅದೆಲ್ಲ ಶಾಸ್ತ್ರ ಇತ್ತು ಮಾರೆ, ಶಾಸ್ತ್ರ ಎಲ್ಲ ಬಿಟ್ಟಿಗೆ ಹಾಕತ್ತ. ಸೊ ಹಂಗಾಗಿ ಸರಿ ಆಯ್ತು ಅಂದೇಳಿ ಹೇಳಿ ಎಲ್ಲ ರೆಡಿ ಎಲ್ಲ ಮಾಡಿ ಅದ್ರ ಮೇಲೆ ಸಾಯಂಕಾಲ ಮೀಯರಿ ರೆಡಿ ಮಾಡು ಅಂದೇಳಿ ಹೊರಡ್ತು. ಇದು ಮೀಯರಿಗೆ ಚಾವಂತಿ ಬೀಳು ಇಲ್ಲಾಂದರೆ ನುಗ್ಗಿ ಬೀಳು ಆ ಥರ ಎಂಥವ್ರು ಬೀಳೆ ಆಯ್ಕಂಬ್ರು. ಅದಕ್ಕೆ ಯಾವ್ದ್ಯಾವುದೋ ಇದು ಮಾಡೋಕ್ಕಾಗ ಹಂಗಾಗಿ ಅದಕ್ಕೋಸ್ಕರ ಅದೊಂದು ಇಲ್ಲೇ ನಮ್ಮದು ಬದಿ ನಮ್ಮ ಪಕ್ಕದ ಮನೆ ಸರ್ ಮನೆ ಹಿಂಗೆ ಇದ್ದದ್ದು, ಅದು ನಮ್ಮ ಮನೆ ಇದಕ್ಕೆ ಬಂದಿತ್ತು. ಸರಿ ಆಯ್ತು, ಅದ್ರಂಗೆ 1-2 ಕುಯ್ಕೊಂಡು ಸೀದಾ ಮೀಯರಿ ನೀರು ತುಂಬು ಅಂದೇಳಿ ಹೋದೆ. ಇದು ಬೂದ್ ನೀರು ಅಂದೇಳಿ ಹೇಳ್ತಾನೆ ನಮ್ಮ ಬದಿ. ಸೊ ಬೆಂಗಳೂರಂಗೂ ಅಂತ ಎಂತೋ ತೈಲಾಂಜನೇ ಎಂತೋ ಹೇಳ್ತಾರಮ್ರ, ಅದೆಲ್ಲ ನನಗೆ ಅಂತ ಹೇಳ್ತಾನಲ್ಲಿ ದೇವರನೆಗೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲ ಹೇಳೋಕ್ಕಾಗ. ಸೊ ಹಂಗಾಗಿ ನಾವು ಒಂದು ಶಾಸ್ತ್ರ ಮಾಡು ಅಂದೇಳಿ ಹೇಳಿ ನೀರು ತುಂಬು ಶಾಸ್ತ್ರ ರಾತ್ರಿ ಮಾಡೋದು. ಬಟ್ ನಮ್ಗೆ ರಾತ್ರಿ ಹೊತ್ತಲ್ಲಿ ಮಳೆ ಬೇರೆ ಬರ್ತಿದ್ದಿತ್ತು, ಮತ್ತು ಇನ್ನು ನಂಗೆ ಮತ್ತೆ ಕೆಲಸ ಬೇರೆ ಇತ್ತಲ್ಲ, ಆ ಕೆಲಸ ಬೇರೆ ಮಾಡ್ಕಲ್ಲ ಕಡೆಗೆ. ಅದಕ್ಕೆ ಸರಿ ಆಯ್ತು ಅಂದೇಳಿ ಹೇಳಿ ಬೇಗ ಹೋಗಿ ನೀರು ತುಂಬು ಅಂದೇಳಿ ಹೇಳಿ ನೀರು ತುಂಬಕ್ಕೆ ಬಂದೆ ನಾನು. ನೀರು ತುಂಬಿ ಇನ್ನೇನು ಹರಿಯೆಲ್ಲ ತುಂಬಿ ಆಯಿತು. ಫೈನಲ್ಲಿ ತುಂಬಿ ಎಲ್ಲ ಆದ್ರ ಮೇಲೆ ಅದೊಂದು ಬೀಳೊಂದು ಸುತ್ತುವಂದು ಶಾಸ್ತ್ರ ಇರ್ತಲ್ಲ, ಆ ಬೀಳೊಂದು ಸುತ್ತಿ ಬಿಡು ಅಂದೇಳಿ ಹೇಳಿ ಸುತ್ತದೆ. ಎಂತಕ್ಕಂದೇಳಿ ಹೇಳಿದ್ರೆ ಅದು ಆ್ಯಕ್ಚುಲಿ ವಾಡಿಕೆ ಹಂಗೆ ಎಪ್ತಂಬ್ರು. ಸೊ ಈ ಬೀಳ ಹಾಕಿಯೇ ಸ್ನಾನ ಮಾಡ್ಕೊಂಬ ಅಷ್ಟೊತ್ತಿಗೆ ಅದೊಂದು ಮೈಗೆಲ್ಲ ಹಿಡಿತಂದೇಳಿ ಹೇಳಿ ಅಜ್ಜಿ ಹೇಳ್ತಿದ್ದೀರಪ್ಪ. ನನಗೂ ಅಂತಕ್ಕಂದೇಳಿ ನಂಗೆ ಗೊತ್ತಿಲ್ಲ, ನಂಗೆ ಫಸ್ಟ್ ನಾ ಹೇಳ್ತೀನಿ. ಇನ್ ಕೇಸ್ ನಾ ಹೇಳೋದು ತಪ್ಪಿದ್ದಿದ್ರೆ ಅದಂಥವ್ರು ಆ್ಯಡ್ ಮಾಡ್ಕೊಂಬಂಗಿದ್ರೆ ಒಂಚೂರು ಹೇಳಿ ಕಾಂಬ. ಕಡೆಗೆ ನೆಕ್ಸ್ಟ್ ದಿನ ಬೆಳಗ್ಗೆ ಬೇಗ ಎತ್ಕೊಂಡು ಹಾಡಿಗೆ ಹೋಯ್ತು. ಸೊ ಇದೆಂತಕ್ಕಂದೇಳಿ ಹೇಳಿದ್ರೆ, ಆಗಿನ ಕಾಲದಲ್ಲಿ ಹೂವು ಇಲ್ಲ ಅಂಬುಕೋಯಿ ಎಲ್ಲ ಹಾಡಿ ಹೂವು ತಂದು ಗೆದ್ದಿಗೆ ಹಾಕ್ತಿದ್ದಾರೆ ಅಂತಂದೇಳಿ ಗೊತ್ತಿಲ್ಲ. ಆದರೆ ಅದೇ ವಾಡಿಕೆನ ನಾವು ಇನ್ನೂ ಕಂಟಿನ್ಯೂ ಮಾಡ್ಕೊಂಬಂತು. ಎಂತಕ್ಕಂದೇಳಿ ಹೇಳಿದ್ರೆ ನಾವು ಯಾವುದು ಹಳೆ ಕಾಲದ್ದು ಯಾವುದು ಬಿಡೋಕ್ಕಾಗಲ್ದೆ, ಅದೇ ಅಲ್ದ ನಮ್ಗೆ ಮುಂದೆ ಬಪ್ಪುದು. ಸೊ ಉಪೇಂದ್ರಂಗಂತೂ ಭಾರಿ ಖುಷಿ ಆಯ್ತು ಆ ಪ್ಲೇಸಸ್ ಎಲ್ಲ ಕಂಡು. ಅವ್ನು ಖುಷಿಯಾಗಿ ಮನೆ ಬಂದ. ಇದು ಆ್ಯಕ್ಚುಲಿ ರಾತ್ರಿ ಮೀಯರಿಗೆ ಕಿಚ್ಚಾಕಿದ್ದ. ಬಟ್ ಪ್ರಾಬ್ಲಮ್ ಎಂತಂದೇಳಿ ಹೇಳಿದ್ರೆ ಜೋರು ಮಳೆ ಬಪ್ಕೊ ಎಲ್ಲ ಪೂರ್ತಿ ಕಂತಿ ಒಯ್ದಿತ್ತು.
ಕಡೆಗೆ ಆಮೇಲೆ ಮತ್ತೆ ಪುನಃ ಇನ್ನೊಂದು ಸತಿ ಬೆಳಗ್ಗೆ ಎತ್ಕೊಂಡು ನೀರು ಹಾಕಿ ಒಲೆ ಕಿಚ್ಚೊಟ್ಟು ಕಡೆಗೆ ಆಮೇಲೆ ನೀರು ತೋಡಿ ಕೊಟ್ಟ ಬಿಸಿ ಹಾಕು. ಅವಂತೂ ಪಾಪ ಒಳ್ಳೆ ಮನುಷ್ಯ ಮರ, ನಂಗಂತೂ ಒಳ್ಳೆ ಸಪೋರ್ಟ್ ಮಾಡ್ತಾ. ಕಡೆಗೆ ಅದಾದ್ರ ಮೇಲೆ ಅಮ್ಮಂಗೆ ಬಪ್ಪು ಕೇಳಿದೆ ಎಣ್ಣೆ ಹಾಕೋದಲ್ಲಿ ಹೇಳಿ. ಅವಳಂತೂ ಸಿಕ್ಕಿದ ಚಾನ್ಸ್ ಅಂದಲ್ಲಿ ಹೇಳಿ ಬಂದಾಳೆ. ಎಂತಕ್ಕಂದಲ್ಲಿ ಹೇಳೋದು ಬೇರೆ ಟೈಮಲ್ಲಂತೂ ನಾವು ಎಣ್ಣೆ ಹಾಕಂತಿಲ್ಲ. ಸೊ ಬೇರೆ ಎಣ್ಣೆ ಹಾಕತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ತೆಂಗಿನ ಎಣ್ಣೆ ಅಂತೂ ನಾವು ಮುಟ್ಟೋದಿಲ್ಲ. ಹಂಗಾಗಿ ಅವಳು ಸರಿ ಅಂದೇಳಿ ಹೇಳಿ ಬಂದು ಎಣ್ಣೆ ಉಜ್ಜಕ್ಕೆ ಶುರು ಮಾಡ್ದಾಳೆ. ಇದು ವೀಡಿಯೋ ಮಾಡ್ತಿಗಾರು ಅಟ್ಲೀಸ್ಟ್ ನೀ ಎಣ್ಣೆ ಹಾಕಿಬಿಡ್ತೆ ಅಂದೇಳಿ ಹೇಳಿ ಎಣ್ಣೆ ಕಿಮಿಗೆ ಎಂಡಿಗೆ ಮೂಗಿಗೆಲ್ಲ ಹಾಕಿ ತೇಪ್ದ. ಅದು ಅವಳಿಗೆ ಒಂದು ಚಿಕ್ಕ ಚಾನ್ಸ್ ಅಂದೇಳಿ ಹೇಳಿ ಖುಷಿ ಹೆಂಗೆ ಹಾಕೊಂಡು ನೀರು ಹಾಕಿ ಎಣ್ಣೆ ಹಾಕಿ ತೇಪ್ದಾಳೆ. ಕಡೆಗೆ ಆಮೇಲೆ ಸರಿ ಇರಲಿ ವರ್ಷಕ್ಕೊಂದು ಐಕಮ್ದಲ್ಲ ಅಂದೇಳಿ ಹೇಳಿ ನಾನು ಎಣ್ಣೆ ಉಯ್ಕೊಂಡೆ. ಕಡೆಗೆ ಎಣ್ಣೆ ಎಲ್ಲ ಆಗಿ ಅದು ಆ್ಯಕ್ಚುಲಿ ವರ್ಷಕ್ಕೊಂದು ಹಬ್ಬ ಗೌಜಿ ಹಂಗೆ ಮಾಡುವ ಅಂದೇಳಿ ಹೇಳಿ ಒಂದು ಗೌಜಿ ಹಂಗೆ ಎಣ್ಣೆ ಸ್ನಾನ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ಹಬ್ಬ ಸೆಲೆಬ್ರೇಷನ್ ಮಾಡು ಅಂದೇಳಿ. ನೀವು ಎಲ್ಲರೂ ಇದೇ ರೀತಿ ಸೆಲೆಬ್ರೇಷನ್ ಮಾಡಿದೆ ಅಂದೇಳಿ ಹೇಳ್ಕೊಂಡು ನಾನೀಗ ವ್ಲಾಗ್ ಲೇಟಾದ್ದು ಆದರೂ ಎಲ್ಲ ಖುಷಿಯಾಗಿ ಕಾಣಿ ಸಪೋರ್ಟ್ ಮಾಡಿ. ಯಾಕೆ ಬೇಜಾರು ಮಾಡ್ಕೊಂಬಿಡಿ. ಇನ್ಸ್ಟಾಗ್ರಾಮ್ ಇತ್ತು ನಂದು ಪೂಜಾರಿ ವ್ಲಾಗ್ 1 2 3 ಅಂದೇಳಿ ಹೇಳಿ. ಸೊ ಅದ್ರಂಗೆಲ್ಲ ಅಪ್ ಟು ಡೇಟ್ ಆಗ್ತಾ ಇರ್ತೆ ಕಾಣಿ. ಇಲ್ಲೊಂಚೂರು ದೊಡ್ಡ ವೀಡಿಯೋ ಹಾಕೋಕ್ಕಲ್ಲ. ಸೊ ಹಂಗೆ ಸ್ವಲ್ಪ ಎಡಿಟ್ ಮಾಡೋಕೆ ಪುರ್ಸೋತಿಲ್ಲ ಮಾರ್ರೆ, ಎಂತ ಮಾಡೋದು ಹೇಳಿ. ಕಡೆಗೆ ಅದಾದ್ರ ಮೇಲೆ ಇದು ನಾರಾಯಣಜ್ಜನ ಮನೆಗೆ ಇವ್ರ ಮನೆಗೆ ಆ್ಯಕ್ಚುಲಿ ಒಂದು ಹೂವು ಹತ್ತು. ಅದವ್ರ ಪಾಪ ನಮಗೋಸ್ಕರ ಏಣಿ ಎಲ್ಲ ಹತ್ಕೊಂಡು ಆ ಮರ ಎಲ್ಲ ಹತ್ತಿಕ್ಕಿ ಸೊ ಅವರು ಹೂವು ಪ್ರತಿ ವರ್ಷ ಕುಯ್ದಿಡೋದು. ಸೊ ಅವ್ರು ಈ ವರ್ಷ ಹಂಗೆ ಕುಯ್ದಿಟ್ಟಿದ್ರು. ನಾನು ಕಡೆಗೆ ಹೊಯ್ಕೊಂಡು ಆ ಹೂವು ತಗೊಂಡು ಮನೆಗೆ ಬಂದೆ. ಮನೆಗೆ ಬಬ್ಕಾದ್ಮೇಲೆ ಕಾಣಿ ತೆಮಿಕೋಲಿ ಅಂತಕ್ಕೆ ನಾವು ರೆಡಿ ಮಾಡೋದನ್ನಲ್ಲಿ ಹೇಳಿದ್ರೆ ಸೊ ಇದಕ್ಕೇನೆ ಈ ತೆಮಿಕೋಲಂಗೆ ನಾವು ಆ್ಯಕ್ಚುಲಿ ಕ್ಲೀನಾಗಿ ನೆಣಿಕೋಲು ಈ ನೆಣಿಕೋಲು ಅಂತಕ್ಕಂದಲ್ಲಿ ಹೇಳಿದ್ರೆ ಗೆದ್ದಿಗೆ ದೀಪ ಇಡೋಕೆ. ಸೊ ಅದನ್ನು ಎಣ್ಣೆಗೆ ಹಾಕಿ ಮುಳ್ಸಿ ಹಿಡ್ಕ ಅದಾದಮೇಲೆ ಹೂವನ್ನೆಲ್ಲ ಒಂದು ಬುಟ್ಟಿಗೆ ಹಾಕಿ ಎತ್ತಿಟ್ಟೆ. ನಾನು ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀರ. ಸೊ ನಾವು ಒಂಚೂರು ಹಂಗೆ ನಮ್ಮ ಕೈಯೆಲ್ಲ ಸಹಾಯ ನಾವು ಮಾಡ್ಕಲ್ಲ ಅಂತೇಳಿ ಹೇಳಿ ನಾವು ಮತ್ತು ಗೆದ್ದಿಗೆಲ್ಲ ನಾವು ರೆಡಿ ಮಾಡೋದ್ರಲ್ಲಿ ಮಾಡ್ತಿದ್ದಿದೆ. ಸೊ ಇದೆಲ್ಲ ಒಂದು ಸೆಲೆಬ್ರೇಷನ್. ಇದೆಲ್ಲ ನಾವು ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಲಿಕ್ಕಲ್ಲ, ನಾವು ಕಲ್ತದ್ದು ದೊಡ್ಡವರಿಂದ. ಸೊ ನಮ್ಮಿಂದ ಮುಂದಿನ ಪೀಳಿಗೆನೂ ಕಲಿಯುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಗೆ ಗೊತ್ತಿದ್ರೆ ಅವ್ರಿಗೆ ಹೇಳ್ಕೊಡ್ಲಿಕ್ಕಲ್ಲ ಅಂದೇಳಿ ಎಂಬುದೊಂದೇ ನನ್ನ ಶಾಸ್ತ್ರ. ಗಳ ದೀಪಾವಳಿ ಹಬ್ಬ ಗಮ್ಮತ್ತಾಗಿ ಮಾಡಿರಿ ಅಂದೇಳಿ ಅನ್ಕೊಂಡಿದ್ದೆ. ನಾವಂತೂ ಗಮ್ಮತ್ತಾಗಿ ಮಾಡ್ತಪ್ಪ, ನೀವು ಎಲ್ಲ ಗಮ್ಮತ್ತಾಗಿ ದೀಪಾವಳಿ ಮಾಡಿರಿ ಈ ವರ್ಷ ಅಂದೇಳಿ ಅನ್ಕೊಂಡು ನಾನೀಗ ಆಲ್ರೆಡಿ ಪಾರ್ಟ್ 1 2 3 ಎಲ್ಲ ಬಿಟ್ಟಿದೆ ಅಂತ ದೀಪಾವಳಿ ಹಬ್ಬದ ಹೆಂಗೆಲ್ಲ ಮಾಡ್ಕಂದೇಳಿ ಹೇಳಿ. ಹೊಸ್ತೇನಲ್ಲ, ಆದರೂ ನಮ್ಮನೆಗೆ ಹೆಂಗೆ ಮಾಡುತ್ತಂದೇಳಿ ಒಂದು ಕ್ರಮ ತೋರಿಸಿದೆ. ಯಾಕೆ ಇಷ್ಟಾರೆಲ್ಲ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಫಾಲೋ ಮಾಡೋದು ಮಾತ್ರ ಮಡಿಬೇಡಿ. ಸೊ ಇದು ಆ್ಯಕ್ಚುಲಿ ಗೆದ್ದಿಗೆ ದೀಪ ಇಡೋದು, ನೆಣಿಕೋಲಿಟ್ಟು ವೀಳ್ಯದೆಲ್ಲ ಹಾಕಿ ಹೂವು ಹಾಕೋದು. ಆ್ಯಕ್ಚುಲಿ ಬಲೀಂದ್ರನ ಕರುಕಿರುತ್ತೆ, ಬಟ್ ಕೊಯ್ಲ ಇದೆ, ನಾವು ಬಲೀಂದ್ರನ ಕರುಕಿಲ್ಲ ಅಂಬುದು ಇಲ್ಲಿಂದ ವಾಡಿಕೆ. ಸೊ ಇನ್ ಕೇಸ್ ಏನಾದರೂ ಕೊಯ್ಲು ಆಯ್ದಿರೆ ನಾವು ಬಲೀಂದ್ರನ ಕರೆದು ಕೂಗು ಹಾಕೋದು, ಅದು ಇನ್ನೊಂಥರ ಡಿಫ್ರೆಂಟ್ ಸೆಲೆಬ್ರೇಷನ್. ಸೊ ಈಗ ಸದ್ಯಕ್ಕೆ ಕೊಯ್ಲ ಇಲ್ಲ ಅಂದೇಳಿ ಹೇಳಿ ಖಾಲಿ ದೀಪ ಇಟ್ಟು ಸೀದಾ ಮನೆಗೆ ಬಂದಾದಮೇಲೆ ಲಕ್ಷ್ಮೀ ಪೂಜೆ ಶುರು ಆಯಿತು. ಸೊ ವರ್ಷಕ್ಕೊಂದು ಲಕ್ಷ್ಮೀ ಪೂಜೆ ಮಾಡೋದು ಅದೊಂದು ಗಮ್ಮತ್ತಾಗಿ ಮಾಡುತ್ತೆ. ನಾವು ಬಲೀಂದ್ರ ದೇವರಿಗೊಂದು ಪೂಜೆ ಮಾಡ್ಕೊಂಡು ಲಕ್ಷ್ಮೀನೊಂದು ಕೈ ಮುಕ್ಕೊಂಡು ಅದಾದಮೇಲೆ ಹೋಲಿ ರಾಶಿಗೆಲ್ಲ ಒಂದು ಪೂಜೆ ಮಾಡಿ ಅದಾದಮೇಲೆ ನನ್ನ ತಂಗಿ ಮತ್ತು ಉಪೇಂದ್ರ ಇಬ್ಬರ ಜೊತೆ ಸೇರ್ಕೊಂಡು ದೀಪಾವಳಿ ಹಬ್ಬಕ್ಕೆ ದೀಪ ಇಡೋಕ್ಕೆ ಶುರು ಮಾಡಿದ್ರು. ಹೊರಗಡೆ ಮಳೆಗಾಳಿ ಬೀಸ್ತಿದ್ದಿತ್ತು, ಆದರೂ ಆಲ್ರೆಡಿ ದೀಪಾವಳಿ ಹಬ್ಬ ಅಲ್ಲ, ಸೊ ಸೆಲೆಬ್ರೇಷನ್ ಮಾಡುವ ಒಳಗಡೆ ಯಾರು ಮಾಡುವ ಮರೆ ಅದಲ್ಲಿ ಹೇಳಿ ಮಾಡೋಕ್ಕೆ ಶುರು ಮಾಡ್ದಾಳೆ. ಸೊ ಎಂಥದೋ ಒಂದು ದೀಪಾವಳಿ ಹಬ್ಬ ಒಂದು ಗಮ್ಮತ್ತು ಮಾಡೋದೊಂದು ಇರುತ್ತಲ್ಲ, ವರ್ಷಕ್ಕೊಂದು ಹಬ್ಬ, ಒಂದು ಗಮ್ಮತ್ತಿನ ಹಬ್ಬ, ಬೆಳಕಿನ ಹಬ್ಬ. ಸೊ ಹಂಗಾಗಿ ಅದನ್ನೆಲ್ಲ ಒಂದು ಗಮ್ಮತ್ತಾಗಿ ಎಲ್ಲ ಸೆಲೆಬ್ರೇಷನ್ ಮಾಡ್ತು. ಅಷ್ಟಕ್ಕೂ ನನ್ನ ತಮ್ಮ ಒಪ್ಪಕ್ಕೂ ಒಂದು ಗಾಡಿ ಪೂಜೆ ಮಾಡು ಅಂದೇಳಿ ಹೇಳಿ ಗಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತು. ಸೊ ಇದು ಗಾಡಿ ಪೂಜೆ ಮಾಡೋತ್ತಿಗೂ ಮಳೆ ಹಂಗೆ ಒಂಚೂರು ಚೂರೇ ಬತ್ತಿತ್ತು. ಅದು ಕರೆಂಟ್ ಬೇರೆ ಇರಲ್ಲ, ಇನ್ವರ್ಟರ್ಲ್ಲೇ ಹಾಕೋದದು. ಆದರೂ ಕರೆಂಟ್ ಬಂತು ಪುಣ್ಯಕ್ಕೆ, ಇಲ್ಲ ಅಂತಿದ್ದಿದ್ರು ದೀಪಾವಳಿ ಹಬ್ಬ ಕತ್ಲಿ ಹಂಗೆ ದೀಪದಂಗೆ ಮಾಡ್ಕಿದ್ದಿತ್ತು. ಅದೊಂಥರ ಲೈಕೆ ಆತಿ ಈತಕ ಅಂತ. ಸೊ ಮಳೆ ಕೂಡ ಬಿಡ್ತು, ಇನ್ನೇನು ಪಟಾಕಿ ಅಣಿಸಿ ಮರೆ ಅಂದೇಳಿ ಹೇಳ್ದಂಗೆ ಇದ್ದಿತ್ತು ಮಳೆಗಾಲ ಕೂಡ. ಸೊ ಒಂದು ಸ್ವಲ್ಪ ಹೊತ್ತು ಮಳೆ ಬಂದು ಆದ್ರೂ ಆ ಶೆಕಿಗೆ ಒಂಥರ ತಂಪಾಯಿತು. ಕಡೆಗೆ ಒಂದು ಪಟಾಕಿ ಅಣಿಸ್ಕೊಂಡು ಒಂದು ಗಮ್ಮತ್ತು ಮಾಡೋಕ್ಕೂ ಒಂದು ಖುಷಿ ಆಯ್ತು ಆ್ಯಕ್ಚುಲಿ. ಸೊ ಎಲ್ಲ ಖುಷಿ ಆಯ್ತು. ದೀಪಾವಳಿ ಹಬ್ಬ ಒಂದು ಗಮ್ಮತ್ತಲ್ಲಿ ಒಂದು ಪಟಾಕಿ ಎಣ್ಸ್ಕೊಂಡು ಒಂದು ಗಮ್ಮತ್ತು ಮಾಡ್ತಂತು ಇಂತು. ಕಡೆಗೆ ಆಮೇಲೆ ಕೆಲವೊಂದೊಂದು ಪಟಾಕಿ ಅಂತ ಇವು ಪ್ರಯೋಜನಕ್ಕೆ ಇರಲ್ಲ ಮರ್ರೆ, ಆ ಬಾಕ್ಸ್ ಡಬ್ಬ ತಪ್ಪಕೆ ಆದ ಮೇಲೆ ಇದೆಂಥದ್ದು ಸೆಲ್ಫಿ ಸ್ಟಿಕ್ ಅಂತೆ, ಇದ್ರ ಹಿಡ್ಕೊಂಡು ನಾನು ಪಟಾಕಿ ಎಣಿಸ್ತಿದ್ದೆ, ಅದು ಕೆಳಗಡೆಯಿಂದ ಹೊಟ್ಟಕ್ಕೆ ಶುರು ಆಯ್ತು. ಕಡೆಗೆ ಆಮೇಲೆ ಅದನ್ನಲ್ಲೇ ತೆಗೆದು ಸೈಡಿಗೆ ಬಿಸಾಕಿ ಸಾಹಸ ಬ್ಯಾಡ ಅಂದೇಳಿ ಹೇಳಿ ಎಲ್ಲ ಒಳಗಡೆ ಬಂದು ಇನ್ನು ಊಟ ಎಲ್ಲ ಮಾಡ್ಕೊಂಡು ಇವತ್ತಿನ ವ್ಲಾಗ್ ಮುಗಿಸೋಂದೇಳಿ ಹೇಳಿ ರೆಡಿ ಆದೆ. ಎಂತಕ್ಕಂದ್ರೆ ಹೇಳಿದ್ರೆ ಇನ್ನು ನಾಳೆಲ್ಲ ನಾಡಿದ್ದು ಇನ್ನು ಎತ್ಕೊಂಡು ಗೋಪೂಜೆಗೆ ರೆಡಿ ಆದೆ. ಇನ್ನೆಂತ ಮಾಡೋದು, ಒಂದು ದಿವಸ ಗ್ಯಾಪ್ ಇದ್ದಿತ್ತು. ಸೊ ಒಂದು ದಿವಸ ಇಡೀ ವಿಡಿಯೋ ಎಡಿಟಿಂಗ್ ಮಾಡೋದ್ರಂಗೆ ಬ್ಯುಸಿ ಆದೆ. ಸೊ ಅದಾದ್ರ ಮೇಲೆ ಇವತ್ತು ಗೋಪೂಜೆ ಕೊನೆ ದಿನ ದೀಪಾವಳಿದು. ಹಂಗೆ ಇವತ್ತು ನಮ್ಮ ಮಾವಂದು ಆ್ಯಕ್ಚುಲಿ ಸುವರ್ಣ ಗೋಶಾಲೆ ಅಂದೇಳಿ ಇತ್ತು, ಅದರಲ್ಲಿ ಒಂದು 34 ದನ ಕರುಗಳೆಲ್ಲ ಇದ್ದವು. ಸೊ ಹಂಗಾಗಿ ಇವತ್ತು ಗೋಪೂಜೆ ಭಾರಿ ಗಮ್ಮತ್ತಲ್ಲಿ ಮಾಡ್ತಾರೆ ಅವರು.
ಎಲ್ಲ ಆಲ್ರೆಡಿ ರೆಡಿ ಆಗ್ತಿದ್ದಿತ್ತು. ನಮ್ಮದು ಉಪೇಂದ್ರ ಅಂತೂ ಪಟಾಕಿ ಎಲ್ಲ ಹಚ್ಕೊಂಡು ಗಮ್ಮತ್ತು ಮಾಡ್ತಿದ್ದಿದ್ದ. ನಾವು ಅಷ್ಟೇ ಅಲ್ಲಿ ಹೋಯ್ಕೊಂಡು ಒಂದು ವೀಡಿಯೋ ಎಲ್ಲ ಮಾಡಿ ಒಂದೊಳ್ಳೆ ರೀತಿಯಾಗಿ ಗೋ ಪೂಜೆನೆಲ್ಲ ಕಾಣ್ತಿದ್ದಿದೆ. ಅದಾದ್ರ ಮೇಲೆ ಅಲ್ಲೆಲ್ಲ ಪೂಜೆಗೆಲ್ಲ ಸನ್ನಿ ಮಾಡಿ ಆರತಿ ಎಲ್ಲ ಮಾಡಿ ಹೂವೆಲ್ಲ ಹಾಕ್ತಿದ್ದಿರು ಮಾವ. ಹೂವೆಲ್ಲ ಹಾಕಿ ಅದ್ರ ಮೇಲೆ ಕಾಲು ತೊಳೆದು ತೀರ್ಥ ಕುಡಿದಿರುತ್ತೆ, ಅದೆಲ್ಲ ಕುಡ್ಕೊಂಡು ಹಿಟ್ಟೆಲ್ಲ ಕೊಟ್ಟರು ದನಕ್ಕೆ ಕೊಡೋಕ್ಕೆ. ಸೊ ದನಕ್ಕೆಲ್ಲ ಕೊಟ್ಟೆ. ಸೊ ಅಂತೂ ಎಷ್ಟು ಒಳ್ಳೆ ಖುಷಿಯಾಗಿ ತಿಂತಿದ್ದೀವಿ ಅಂದೇಳಿ ಹೇಳಿದ್ರೆ ಅದೊಂಥರ ಖುಷಿಯೇ ಬೇರೆ ಅದಕ್ಕೆ. ಆದಮೇಲೆ ಮಂಡಕ್ಕಿ ತಗೊಂಡು ಎಲ್ಲದಕ್ಕೂ ಒಂಚೂಚು ತಿನ್ನಿಸ್ದೆ. ಅವು ತಿಂಬೋತಿಗೆ ಅವು ಒಂದು ಖುಷಿಯಾಗಿ ತಿಂಬುದು ಕಾಣ್ತಾ ಇದ್ರೇ ಒಂಥರ ಪ್ರಾಣಿಗಳ ಜೊತೆ ನಮ್ಮನ್ನು ನಾವು ಮರೆಯುತ್ತಂದೇಳಿ ಹೇಳು ಸುಳ್ಳಲ್ಲ ಅಲ್ಲ. ಸೊ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಎಂತಕ್ಕಂದೇಳಿ ಹೇಳಿದ್ರೆ ಪ್ರಾಣಿ ಪ್ರೇಮಿಗಳಿಗೆ ಅದರ ಎಕ್ಸ್ಪೀರಿಯೆನ್ಸ್ ಮಸ್ತ್ ಇರುತ್ತೆ. ಆಮೇಲೆ ನಮ್ಮದು ಉಪೇಂದ್ರ ಅಂತೂ ಮಂಡಕ್ಕಿ ತಿನ್ಸೋದ್ರಲ್ಲೇ ಬ್ಯುಸಿ ಆದ. ನಾನಂತೂ ಇಲ್ಲಿ ನಾಯಿ ಸಾಲ್ಸ ಆಡ್ತಿದ್ದೆ, ಇದ್ರೊಟ್ಟಿಗೆ ಒಂದು ಸಾಲ್ಸ ಆಡ್ಕೊಂಡು ಹಂಗೆ ಮನೆ ಹೊರಟೆ. ಸೊ ಇವತ್ತಿನ ಬ್ಲಾಗ್ ಮುಗಿಸ್ದೆ. ಫಾಲೋ ಮಾಡಿದ್ರೆಲ್ಲ ಬೇಗ ಫಾಲೋ ಮಾಡಿ ಅಕ್ಕ.